ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ದರಾಮಯ್ಯ ರಾಜೀನಾಮೆಗೆ ಟೈಮ್ ಕೊಟ್ಟಂತ ರಾಜ್ಯಪಾಲರು. ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಅಲ್ಲ 11:30ಕ್ಕೆ ಸಮಯ ಕೊಟ್ಟಂತ ಗವರ್ನರ್ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ನೀಡಲಿದ್ದಾರೆ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಅಂತ ಸಮಯ ನಿಗದಿ ಆಗಿದೆ. ಬ್ರೇಕ್ಫಾಸ್ಟ್ ಬಳಿಕ ರಾಜಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾರೆ. ರಾಜ್ಯಪಾಲರ ಭೇಟಿಗೂ ಮುನ್ನ ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಇರುತ್ತೆ. ತದನಂತರದಲ್ಲಿ ಭೇಟಿ. ಬ್ರೇಕ್ಫಾಸ್ಟ್ ನಲ್ಲಿ ಸಚಿವರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಸಿದ್ದರಾಮಯ್ಯ. ತಮ್ಮ ವಿದಾಯದ ಮಾತುಗಳನ್ನ ಆಡಲಿದ್ದಾರೆ ಸಿದ್ದರಾಮಯ್ಯನವರು. ಸಚಿವರನ್ನ ಈಗಾಗಲೇ ಆಹ್ವಾನಿಸಲಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಈಗ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 11:30ಕ್ಕೆ ರಾಜೀನಾಮೆ ನೀಡೋದಕ್ಕೆ ಅಂತೇಳಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡೋದಕ್ಕೆ ಅಂತ ಸಿದ್ದರಾಮಯ್ಯ ರಾಜಭವನಕ್ಕೆ ತೆರಳುತ್ತಾರೆ. ಅದಕ್ಕೂ ಮುನ್ನ 9 ಗಂಟೆಗೆ ತಮ್ಮ ಸಚಿವ ಸಂಪುಟದ ಸದಸ್ಯರೊಂದಿಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅವರು ಸಿಎಂ ಆದ ಸಂದರ್ಭದಲ್ಲೇ, ಅಂದ್ರೆ ಸಿಎಂ ಇದ್ದಂತ ಆ ಸಂದರ್ಭದಲ್ಲಿ ಕೊನೆಯ ಮೀಟಿಂಗ್, ವಿದಾಯದ ಮೀಟಿಂಗ್ ಆಗಿರುತ್ತೆ. ತದನಂತರದಲ್ಲಿ ಅಲ್ಲಿಂದ ರಾಜಭವನಕ್ಕೆ ತೆರಳುತ್ತಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ನಾಳೆ ಸಚಿವರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಬೆಳಗ್ಗೆ 9 ಗಂಟೆಗೆ. ಇನ್ನು 11:00ವರೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಸಿಎಂ ಆಗಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಅಥವಾ ಕೆಲಸ ಕಾರ್ಯಗಳು ಕೊನೆ ದಿನ. ನಾಳೆ ಬೆಳಗ್ಗೆ ಸಚಿವರ ಜೊತೆಗೆ ಒಂದು ಮೀಟಿಂಗ್ ಇರುತ್ತೆ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಸಚಿವರು ಹೋಗಿರ್ತಾರೆ. ಸಚಿವರ ಜೊತೆಗೆ ರಾಜೀನಾಮೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇದೊಂದು ರೀತಿಯಾಗಿ ಅಫಿಷಿಯಲ್ ಮೀಟಿಂಗ್ ಅನ್ನೋದ್ರಿಗಿಂತ ಅನೌಪಚಾರಿಕವಾಗಿ ಅವರ ಜೊತೆಗೆ ಕೂತು ಬ್ರೇಕ್ಫಾಸ್ಟ್ ಮಾಡ್ತಾ ತಮ್ಮ ಈ ಸಿಎಂ ಸ್ಥಾನದ, ಸಿಎಂ ಅಧಿಕಾರದ ಕೊನೆ ಕ್ಷಣಗಳೇನಿರ್ತವೆ ಅದನ್ನ ಅವ್ರ ಜೊತೆಗೆ ಮಾತನಾಡುವಂತ ಒಂದು ಸಂದರ್ಭ. 9 ಗಂಟೆಯ ನಂತರ 11:30ಕ್ಕೆ ರಾಜಭವನಕ್ಕೆ ಸಿದ್ದರಾಮಯ್ಯನವರು ತೆರಳುತ್ತಾರೆ. ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಬಹಳ ಸ್ಮೂತ್ ಆಗಿ ಎಕ್ಸಿಟ್ ಆಗ್ತಾ ಇದ್ದಾರೆ.